ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಚುನಾವಣಾ ಡೇಟ್ ಅನೌನ್ಸ್ ಆಗಿದೆ ಹಾಗೂ ಎಲ್ಲ ಪಕ್ಷಗಳು ರಣಕಹಳೆ ಮೊಳಗಿಸಿರೋ ಹೊತ್ತಲ್ಲಿ 20 ಲಕ್ಷ ಸ್ಯಾಂಪಲ್ ಸೈಜ್ ಅಂದರೆ ಈ ಅವಧಿಯ ಒಪಿನಿಯನ್ ಪೋಲ್ ಸರ್ವೆ ಸಮೀಕ್ಷೆಗಳ ಪೈಕಿ ಅತಿ ದೊಡ್ಡ ಸ್ಯಾಂಪಲ್ ಸೈಜ್ನೊಂದಿಗೆ ಹೊರಬರ್ತಾ ಇದೆ ಲೇಟೆಸ್ಟ್ ಪ್ರತಿಷ್ಠಿತ ಸರ್ವೆ ರಿಪೋರ್ಟ್ TV9 ಭಾರತ ವರ್ಷ ಒಪಿನಿಯನ್ ಪೋಲ್ ಏನು ಹೇಳ್ತಾ ಇದೆ. ಹಾಗಾದರೆ ದೇಶವ್ಯಾಪಿ TV9 ನೆಟ್ವರ್ಕ್ ನಡೆಸಿರುವಂಥ ಸರ್ವೆಯಲ್ಲಿ ಯಾರಿಗೆ ಎಷ್ಟು ಯಾವ್ಯಾವ ರಾಜ್ಯದಲ್ಲಿ, ಕೆಲವು ರಾಜ್ಯಗಳಲ್ಲಂತೂ ತುಂಬ ಗೇಮ್ ಚೇಂಜಿಂಗ್ ರಿಸಲ್ಟ್ ಬರುತ್ತಾ ಅನ್ನುವಂತಹ ಕುತೂಹಲ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಎಲ್ಲ ಇಲ್ಲೆಲ್ಲ ಏನಾಗುತ್ತೆ, ಕರ್ನಾಟಕದಲ್ಲಿ ಏನಾಗುತ್ತೆ, ಜೊತೆಗೆ ಓವರಾಲ್ NDAಗೆಷ್ಟು INDAಗೆಷ್ಟು ಈ ಕ್ಷಣಕ್ಕೆ ಎಲೆಕ್ಷನ್ ನಡೆದರೆ ಬಹಳ ಹತ್ತಿರದಲ್ಲಿ ಎಲೆಕ್ಷನ್ ಸನಿಹದಲ್ಲಿ ನಡೆದಿರುವ ಅತ್ಯಂತ ದೊಡ್ಡ ಸ್ಯಾಂಪಲ್ ಸೈಜ್ ಸರ್ವೆ. ಸಾಮಾನ್ಯವಾಗಿ 1-2 ಲಕ್ಷ ಸ್ಯಾಂಪಲ್ ಸೈಜ್ನೊಂದಿಗೆ ನಡೆಯುತ್ತೆ, ಬಟ್ ಇದು 20 ಲಕ್ಷ ಸ್ಯಾಂಪಲ್ ಸೈಜ್ ಅನ್ನೋದು ಗಮನ ಸೆಳೆತಿರೋ ವಿಚಾರ. ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಎಷ್ಟು ಬರುತ್ತೆ? TV9 ಭಾರತ ವರ್ಷ ಸರ್ವೆ ರಿಪೋರ್ಟ್ ಪ್ರಕಾರ NDAಗೆ 80ರಲ್ಲಿ 73 ಅಂತ ಕೊಡ್ತಾ ಇರೋದು. ಬಹುತೇಕ ಸರ್ವೆಗಳು 77, 78ರವರೆಗೂ ಕೊಟ್ಟಿದ್ದಾವೆ, ಬಟ್ ಈ ಸರ್ವೆ ಪ್ರಕಾರ 73 NDAಗೆ, INDAಗೆ 7, SP ಪ್ಲಸ್ ಕಾಂಗ್ರೆಸ್ಗೆ 7 ಅಂತ ಕೊಡ್ತಾ ಇರೋದು. ಹಾಗೆ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, 48ರ ಪೈಕಿ NDAಗೆ 28, INDAಗೆ 20 ಸ್ಥಾನಗಳು ಬರಲಿವೆ ಅಂತ ಕೊಡ್ತಾ ಇರೋದು. ಸೊ ಇಲ್ಲಿ ಶಿವಸೇನೆ ಕಳೆದ ಚುನಾವಣೆಯಲ್ಲಿ ಒಟ್ಟಿಗೆ BJPಯ ಜೊತೆಗಿತ್ತು, ದೊಡ್ಡ ಬಲ ಇತ್ತು. ಈ ಸಲ ಸ್ಪ್ಲಿಟ್ ಆಗಿದೆ. ಹಾಗಿದ್ದೂ ಕೂಡ NDA ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ಹೋಗುತ್ತೆ. ಟೈಟ್ ಫೈಟ್ ಸುಳಿವು ಸಿಗ್ತಿತ್ತು ಹಿಂದಿನ ಸರ್ವೆಗಳಲ್ಲಿ, ಬಟ್ BJP ಪ್ಲಸ್ ಪಕ್ಷಗಳು NDA ಮಹಾರಾಷ್ಟ್ರದಲ್ಲಿ ಭರ್ಜರಿಯಾಗಿ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇರೋದು. ಕರ್ನಾಟಕದಲ್ಲಿ BJP 22, JDS 1, ಕಾಂಗ್ರೆಸ್ 5 ಸ್ಥಾನಗಳನ್ನು ಗಳಿಸಲಿವೆ. ಹಾಗೆ ಬಿಹಾರದಲ್ಲಿ ಏನಾಗುತ್ತೆ, NDAಗೆ 38, ಈಗ JDU BJP ಒಂದಾದ ಮೇಲೆ ಬಲ ಜಾಸ್ತಿ ಆಗಿದೆ. 38 JDU ಪ್ಲಸ್ BJP ಪ್ಲಸ್ ಪಕ್ಷಗಳಿಗೆ, ಬೇರೆ ಪಕ್ಷಗಳಿಗೆಲ್ಲ ಸೇರಿ ಬರುತ್ತೆ. INDA ಕೇವಲ 2 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ, ದೊಡ್ಡ ಸ್ಥಾನಗಳಿರುವಂಥ ಬಿಹಾರದಲ್ಲಿ. ಇನ್ನು ಗುಜರಾತಲ್ಲಿ ಕ್ಲೀನ್ ಸ್ವೀಪ್, NDAಗೆ 26, BJPಗೆ ಅಷ್ಟಕ್ಕಷ್ಟು. ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ಕ್ಲೀನ್ ಸ್ವೀಪ್, 29ಕ್ಕೆ 29 ಗೆಲ್ಲುತ್ತೆ. ರಾಜಸ್ಥಾನದಲ್ಲಿ BJP 23, ಕಾಂಗ್ರೆಸ್ಗೆ 2. ಪಶ್ಚಿಮ ಬಂಗಾಳ ಇಂಟ್ರೆಸ್ಟಿಂಗ್ ಇರೋದು ಮತ್ತು ಎಲ್ಲರ ಗಮನ ಇರೋದು ಪಶ್ಚಿಮ ಬಂಗಾಳ. ಈಗ ನಡೀತಾ ಇರೋ ಹಂಗಾಮಗಳ ನಡುವೆ ದೀದಿ ಫೋಟೋ ವೈರಲ್ ಆಯಿತು, ಆಕ್ಸಿಡೆಂಟು, ಮತ್ತೊಂದು ಇಂಜುರಿ ಅಂತ. ಸಂದೇಶ್ ಕಾಳಿ, CAA ಎಲ್ಲದರ ಎಫೆಕ್ಟ್ ಏನಾಗುತ್ತೆ ಅಲ್ಲಿ. 26 ಬರುತ್ತೆ BJPಗೆ, NDAಗೆ 26. ಪಶ್ಚಿಮ ಬಂಗಾಳದಲ್ಲಿ TMCಗೆ ಕೇವಲ 16. ಯಾರೂ ಊಹೆ ಮಾಡದಂತಹ ಬದಲಾವಣೆ ಆಗತ್ತೆ ಅಲ್ಲಿ ಅಂತ ಹೇಳ್ತಾ ಇರೋದು. ಈ ಸಲ ತುಂಬ ಪ್ರಯತ್ನ ಮಾಡ್ತಿರೋದು, ಪ್ರತಿಷ್ಠೆಯಾಗಿ ತೊಗೊಂಡಿರೋದು ಮೋದಿ ಶಾ. ಖುದ್ದು ಮಮತಾ ಬ್ಯಾನರ್ಜಿ ವಿರುದ್ಧ 26 ಸೀಟ್ಸ್ ಗೆಲ್ಲುತ್ತೆ, ಭರ್ಜರಿಯಾಗಿ ಹೆಚ್ಚಿಸ್ಕೊಳ್ಳುತ್ತೆ ಬಲವನ್ನು ಅಂತ ಕೊಡ್ತಾ ಇರೋದು. ಆಂಧ್ರ ಪ್ರದೇಶದಲ್ಲಿ ಅಲ್ಲೂ ಇಂಟ್ರೆಸ್ಟಿಂಗ್ ಇದೆ. ಈಗ TDP BJP ಒಂದಾದ ಮೇಲೆ NDAಗೆ 11, YSRCPಗೆ 14 ಅಂತ ಕೊಡ್ತಾ ಇರೋದು. ಹಾಗೆ ಮತ್ತೊಂದು ರಾಜ್ಯ ಕುತೂಹಲ ಇರೋದು ತಮಿಳುನಾಡು. ಅಣ್ಣಾಮಲೈ ಪ್ರಭಾವ ಮತವಾಗಿ ಕನ್ವರ್ಟ್ ಆಗುತ್ತಾ? 39ರಲ್ಲಿ INDAಗೆ 36, NDAಗೆ 3, AIADMಕೆಗೆ ಏನೂ ಇಲ್ಲ ಅಂತ ಕೊಡ್ತಾ ಇರೋದು. ಸೊ NDA ಅಂದರೆ BJPಯಲ್ಲಿ 3 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ. ಡೆಲ್ಲಿ BJP 7, INDAಗೆ ಏನೂ ಇಲ್ಲ, ಗದ್ದುಗೆಯ ಬುಡದಲ್ಲಿ ಆಪ್ ವ್ಯಾನಿಷ್ ಆಗುತ್ತೆ ಅಂತ ಕೊಡ್ತಾ ಇದ್ದಾರೆ. ಕೇರಳದಲ್ಲಿ NDAಗೆ 2, INDAಗೆ 17 ಅಂತ ಕೊಡ್ತಾ ಇರೋದು. ಓವರಾಲ್ ನೋಡೋದಕ್ಕೆ ಹೋದರೆ, ಆರಂಭದಲ್ಲೇ ಹೇಳಿದಾಗೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ, ಈ ಸರ್ವೆ ಯಾಕೆ ಭಿನ್ನ ಎಲ್ಲರಿಗಿಂತ ಅಂತ ಕೇಳಿದ್ರೆ 20 ಲಕ್ಷ ಸ್ಯಾಂಪಲ್ ಸೈಜ್ನೊಂದಿಗೆ ನಡೆದಿರುವ ಸರ್ವೆ. ಅತ್ಯಂತ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನೋದನ್ನು ಅತ್ಯಂತ ಸನಿಹದಿಂದ ರಿಪೋರ್ಟ್ ಮಾಡ್ತಾ ಇರೋದು. ಹೆಚ್ಚು ಸ್ಯಾಂಪಲ್ ಸೈಜ್, ಹೆಚ್ಚು ಆ್ಯಕ್ಯುರಸಿ. ಹಾಗಾಗಿ ಈ ರಿಪೋರ್ಟ್ ಎಲ್ಲೆಡೆ ಕುತೂಹಲಕ್ಕೆ ಕಾರಣ ಆಗಿರೋದು. NDAಗೆ ಓವರಾಲ್ 543ರಲ್ಲಿ 383. ಸೊ NDA 400 ಗಡಿ ದಾಟುತ್ತೆ ಅನ್ನುವ ಕಾನ್ಫಿಡೆನ್ಸಲ್ಲಿ ಏನಿದ್ದಾರೆ BJPಗರು, ಅದಕ್ಕೆ ಹತ್ತಿರ ಇರ್ತಾರೆ, ಬಟ್ 400 ದಾಟೋಕ್ಕಾಗಲ್ಲ ಅಂತ ಹೇಳ್ತಿರೋದು. INDAಗೆ 106, ಇತರೆ 54 ಅಂತ ಕೊಡ್ತಾ ಇರೋದು. TV9 ಭಾರತ ವರ್ಷ ಈ ವಿಸ್ತೃತ ಸರ್ವೆ ರಿಪೋರ್ಟ್. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.